ಕೆಎಸ್ಆರ್ಟಿಸಿ ಎಡವಟ್ಟು ಬಸ್ ಅನ್ನು ತಡೆದು ಸಾಮಾನ್ಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನಾಗಿದೆ ಅಲ್ಲಿ? ಪದೇ ಪದೇ ಇದೇ ರೀತಿ ನಿರ್ಲಕ್ಷ್ಯದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್. ಬಸ್ ತಡೆದು ಪ್ರತಿಭಟಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಯಾಣಿಕರು. ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮನವೊಲಿಸಿದ್ದಾರೆ. ಚಾಲಕ ಹಾಗೂ ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲರೂ 7:30 ಮಾಡಿ ನೋಡಿ ಎಲ್ಲಿ ಜಾಗ ಇಷ್ಟು ಜನ ಹತ್ಬೇಕು. ಇದು ವಿಡಿಯೋ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಹೋಗ್ಬೇಕು. ಅವ್ರಿಗೆ ಎಲ್ಲರೂ 7:30 8 ಗಂಟೆಗೆ ಬಂದಿರೋ ಇವರೇ 7:30ಗೆ ಬಂದು ನಿಂತಿರೋದು ಇಲ್ಲಿ. ಒಳಗಡೆ ಹೋದ್ರೆ ಹೆಂಗೆ ಸ್ವಲ್ಪ ಸರ್ ದಿನ 7 ಗಂಟೆಗೆ ಒಂದು ಖಾಲಿ ಬಸ್ ಕೊಡ್ತಾರೆ ಇಲ್ಲಿಗೆ. ಅದರಲ್ಲೂ ನಿಂತ್ಕೊಂಡೇ ಹೋಗೋದು. 7:30 ಆದ್ಮೇಲೆ ಒಂದು ಬಸ್ ಬೆಂಗಳೂರಿಗಿಲ್ಲ, ನಾನ್ ಸ್ಟಾಪ್ ಬಸ್ಗಳು ಅವು ಬರ್ತವೆ. ಅರ್ಧ ಮುಕ್ಕಾಲು ಗಂಟೆಗೆ ಒಂದು ಬರ್ತವೆ. ಅದರಲ್ಲಿ ಡೋರಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಡೋರು ತೆಗಿಯೋಕ್ಕಾಗಲ್ಲ ಡ್ರೈವರ್ಗೆ. ಡೋರ್ ತೆಗೆದ್ರು ಡೋರಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಬಿದ್ದಿದ್ದೋದ್ರೆ ಪ್ರಾಣ ಅಂತೂ ಹೋಗ್ತದೆ 100%. ಆಮೇಲೆ ಒಂದೊಂದು ಬಸ್ಗಳು ಗ್ರೌಂಡ್ ಬಸ್ಸು ಒಬ್ಬೊಬ್ರು ಪಾಸ್ ಹತ್ತಿಸ್ತಾರೆ, ಒಬ್ಬೊಬ್ರು ಡೋರೇ ತೆಗೆಯಲ್ಲ. ಅಡ್ಡ ಹೋದ್ರು ಮೇಲೆ ಹತ್ತಿಸ್ತಾರೆ. ಯಾವತ್ತು ಸಾಯಿಸ್ತಾರೋ ಗೊತ್ತಿಲ್ಲ ಜನಗಳ. ತುಮಕೂರು ಜನ ಅಂತೂ ಬಸ್ಗೆ ತಗೋತಾರೆ. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಡಿಪೋ ಮ್ಯಾನೇಜರ್ಸು ನಡ್ಕೊಂಡು ಹೋಗ್ರಿ ಬಸ್ಗಳಿಲ್ಲ ಅಂತಾರೆ. ಈ ಡಿಪೋ ಬಸ್ಗಳಿಲ್ಲ. ಇದು ದಿನ ಸಮಸ್ಯೆ ಸರ್. ಏನು ಬಸ್ ಅಡ್ಡ ಹಾಕಿದ್ದೇನಕ್ಕೆ? ಬಸ್ ಅಡ್ಡ ಹಾಕಿದ್ದೇನಕ್ಕೆ ಹೋದ್ರೆ ಗ್ರೌಂಡ್ ಬುಕ್ಕಿಂಗಲ್ಲಿ ನಿನ್ನೆ ಒಬ್ರು ಪಾಸ್ನ ಹಾಕ್ತಿದ್ರು. ಇವಾಗ ಇವನೇನು ಹೇಳ್ತಾನೆ ಪಾಸ್ ಓದಿಸಂಗಿಲ್ಲ, ನಾವೇನು ಮಾಡಂಗಿಲ್ಲ ಅಂತ. ಇದು ಅದಕ್ಕೆ ಬಸ್ ಅಡ್ಡ ಹಾಕಿದ್ರು. ಎಸ್ ನೋಡಿ, ಪಾಪ ಬೆಳಗ್ಗೆನೆ ಬಂದು ನಿಂತಿರ್ತಾರೆ, ಆದರೂ ಕೂಡ ಬಸ್ ಬರಲ್ಲ. ಬಸ್ ಬಂದಿರ್ತಾವಲ್ಲ, ಆ ಬಂದಿರುವಂಥ ಬಸ್ಗಳು ಕೂಡ ಜಾಸ್ತಿ ಹೊತ್ತು ಸ್ಟಾಪ್ ಮಾಡಲ್ಲ. ಇದು ಕೇವಲ ಒಂದು ಕಡೆ ಇರುವಂಥ ಸಮಸ್ಯೆ ಅಲ್ಲ, ಎಲ್ಲ ಹಳ್ಳಿ ಭಾಗದಲ್ಲೂ ಕೂಡ ಈ ಸಮಸ್ಯೆ ಇದ್ದೇ ಇದೆ. ಹಳ್ಳಿಗಳಲ್ಲಿ ಸಹಜವಾಗಿ ಬಸ್ಗಳು ಸರಿಯಾದ ಟೈಮಿಗೆ ಬರಲ್ಲ. ಬಂದರೂ ಕೂಡ ಅವರು ನಿಲ್ಲಿಸೋದಿಲ್ಲ. ಇದರಿಂದ ಪ್ರಯಾಣಿಕರ ಹೈರಾಣಾಗಿ ಹೋಗ್ಬಿಟ್ಟಿರ್ತಾರೆ.